ಸದ್ಯ ನನ್ನ ಮೇಲೆ ಇವರಿಗಿದ್ದಿದ್ದ ಅನುಮಾನ ಎಲ್ಲ ದೂರ ಆಯ್ತಲ್ಲ, ಅದೇ ನನಗೆ ಸಂತೋಷ. ನಾನು ನನ್ನ ಪ್ರತಿರೂಪಗಳನ್ನು ಸೃಷ್ಟಿ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಆದರೆ ಇವತ್ತು ಈ ಅವಕಾಶನ ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀರಾ ಅನ್ನೋದನ್ನ ನೆನೆಸ್ಕೊಂಡು ಏನ್ ಮಾತಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ. ಸರಿ ಸರಿ, ಬನ್ನಿ. ನೀನು ಒಂದು ಸಲ ಅಲ್ಲ 100 ಸಲ ಇವ್ರ ಮೇಲೆ ಪ್ರಹಾರ ಮಾಡಿದ್ರು ಇವರಿಗೆ ಏನೂ ಆಗೋದಿಲ್ಲ. ಇವರು ನನ್ನ ಮಂತ್ರ ರಕ್ಷಣೆಯಲ್ಲಿದ್ದಾರೆ. ಯಕಶ್ಚಿತ್ ಹುಳಗಳು ನೀವು. ಹುಳಗಳು ಅಲ್ಲ, ಪ್ರತಿರೂಪಗಳು ನೀವು. ನಿಮಗೆ ಇಷ್ಟು ಅಹಂಭಾವ ಇದ್ರೆ ಪ್ರತಿ ಕ್ಷಣ ಪ್ರತಿದಿನ ಹೋಮ ಹವನ ಪೂಜೆ ಪುನಸ್ಕಾರ ಅಂತ ತೊಡಗಿಸ್ಕೊಂಡಿರೋ ನನಗೆ ಇನ್ನೆಷ್ಟು ರೋಷ ಅಶಕ್ತಿ ಇರಬೇಕು ಯೋಚನೆ ಮಾಡು. ನಿನ್ನ ಬಗ್ಗೆ ನೀನೇ ಬಡಾಯಿ ಕೊಚ್ಕೋಬೇಡ. ಪಾಪದ ಪರವಾಗಿ ನಿಂತವರು ಯಾವತ್ತೂ ಪುಣ್ಯಾತ್ಮರಾಗೋದಿಲ್ಲ, ಪಾಪಿಗಳಾಗೆ ಇರ್ತಾರೆ. ನಿನ್ನ ಅಂತ್ಯನೂ ಘೋರವಾಗೇ ಇರುತ್ತೆ. ನನ್ನ ಆದಿ ಏನು ಅಂತ ನನಗೆ ಗೊತ್ತಿಲ್ಲ, ಅಂತ್ಯ ಏನಾಗಬೇಕು ಅನ್ನೋ ತಿಳ್ಕೊಳ್ಳೋ ಆಸೆನೂ ಇಲ್ಲ. ಆದ್ರೆ ನೀವುಗಳು ಈಗ ಇವ್ರನ್ನ ಬಿಟ್ಟು ಹೋಗ್ಲಿಲ್ಲ ಅಂತಾದ್ರೆ ನಿಮ್ಮ ಅಂತ್ಯಕ್ಕೆ ನಾನು ನಾಂದಿ ಹಾಡಬೇಕಾಗತ್ತೆ. ನಿನ್ನ ಗೊಡ್ಡ ಬೆದರಿಕೆಗೆಲ್ಲ ಹೆದ್ರೋರಲ್ಲ ನಾವು. ಸವಿ ಮಾತಿನ ಸಿಹಿ ನಿಮಗೆ ಅರ್ಥ ಆಗೋದಿಲ್ಲ. ನಿಮ್ಮನ್ನ ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಶಂಕದಿಂದ ನೀನು ನಮ್ಮ ಅಂತ್ಯ ನೋಡ್ತೀಯ? ಯಾಕೆ ಅನುಮಾನನ? ಅನುಭವಿಸಿ. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ? ಅರ್ಚನವ್ರೆ, ಏನಂತ ಹೇಳ್ತಾ ಇದ್ದೀರಾ? ನಿಮ್ಮಿಂದ ನನಗೆ ತೊಂದರೆನಾ? ಇದು ನಂಬುವಂತ ಮಾತಾ? ನಿಮ್ಮ ಮಾತು, ಅಜ್ಜಿ ಮಾತು ಕೇಳಿ
ಈ ವಿಷ್ಣುಪುರಕ್ಕೆ ಬರದೇ ಇದ್ದಿದ್ರೆ ನಾವು ಈ ವನವಾಸ ಅನುಭವಿಸ್ಬೇಕಾಗಿರಲಿಲ್ಲ. ಬಂದಿದ್ದು ಆಯ್ತು, ಸಿಕ್ಕಾಕೊಂಡಿದ್ದು ಆಯ್ತು, ಅನುಭವಿಸಿದ್ದು ಆಯ್ತು. ಈಗ ನೊಂದ್ರೆ ಏನ್ ಪ್ರಯೋಜನ? ಇಷ್ಟಕ್ಕೂ ಇದೆಲ್ಲ ಆಗಿದ್ದು ನಿಮ್ಮಿಂದನೇ ಅಂತ ಅನ್ಕೊಂಡಿರ್ಬೋದು. ಅಂದ್ಕೊಂಡಿರೋದೇನು? ಇದು ನನ್ನಿಂದ ಆದ ತಪ್ಪೆ. ನನ್ನ ಪ್ರಕಾರ ಅಲ್ಲ. ಹೇಗೆ? ನಾನು ನೀವು ಇಲ್ಲಿಗೆ ಬಂದು ಈ ಕಷ್ಟನೆಲ್ಲ ಅನುಭವಿಸ್ಬೇಕು ಅಂತ ಆ ವಿಧಿ ಬರೆದಿತ್ತು ಅಂತ ಅನ್ಸತ್ತೆ. ಅದಕ್ಕೆ ನಾವಿಲ್ಲಿದ್ದೀವಿ. ನನ್ನ ಮೇಲಿರೋ ಪ್ರೀತಿಯಿಂದ ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ವಿಧಿ ಮೇಲೆ ಹಾಕ್ತೀರಾ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅರ್ಜುನವ್ರೆ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಕಣ್ಣುಗಳು ನೋಡ್ತಾ ಇದ್ರೆ ಮುಂದಕ್ಕೆ ಹೇಳಿ. ಅರಳಿದ ಕಮಲದ ತರ ಇದೆ. ಅಂದ್ರೆ ಕಮಲದ ಹೂವಿನ ತರ ಇರೋ ನಿಮ್ಮ ಮುಖ, ಪುಟ್ಟ ಪುಟ್ಟ ಕಮಲಗಳ ತರ ಇರೋ ನಿಮ್ಮ ಈ ಎರಡು ಕಣ್ಣುಗಳು, ಹಾಗೆ ಕೆಳಗೆ ಬಂದ್ರೆ ಸಂಪಿಗೆ ಹೂ ತರ ಉದ್ದವಾಗಿರೋ ಮೂಗು, ಇನ್ನೊಂದು ಚೂರು ಕೆಳಗೆ ಬಂದ್ರೆ ಈಗ ತಾನೇ ಅರಳಿರೋ ಬ್ರಹ್ಮಕಮಲದ ತರ ನಿಮ್ಮ ತುಟಿಗಳು. ಅಬಾಬಾಬಾಬಾ, ಬ್ರಹ್ಮ ತುಂಬಾ ಪುರುಷೋತ್ತಾಗಿರುವಾಗ ನಿಮ್ಮನ್ನು ಸೃಷ್ಟಿ ಮಾಡ್ದ ಅನ್ಸುತ್ತೆ. ನೀವು ನನ್ನ ಅರ್ಜುನ ಅಲ್ವೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅಯ್ಯೋ, ಯಾಕೆ? ಮತ್ತೆ ದುಷ್ಯಂತ ಶಾಕುಂತಲೆನ ವರ್ಣನೆ ಮಾಡೋ ತರ ಮಾಡ್ತಾ ಇದ್ದೀರಲ್ಲ. ನಿಮಗೊಂದು ಸತ್ಯ ಹೇಳೋದು ಮರ್ತಿದ್ದೆ, ಕ್ಷಮಿಸಿ. ಏನದು? ಹೋದ ಜನ್ಮದಲ್ಲಿ ನಾನೇ ದುಷ್ಯಂತ ಮಹಾರಾಜ, ನೀವೇ ಶಾಕುಂತಲೆ. ನೀವು ಹೀಗೆ ಇದ್ರೆ ನಾವಿಲ್ಲಿಂದ ಹೋದಾಗೆ. ಹೋಗೋದೇ ಬೇಡ ಬಿಡಿ, ಅಲ್ಲಿ ಹೋದ್ರೆ ಈ ರೀತಿ ಏಕಾಂತ ಸಿಗೋದಿಲ್ಲ. ಶಾಸ್ತ್ರಿಗಳೇ, ನಿಮ್ಮ ಈ ಉಪಕಾರನ ನನಗೆ ಯಾವ ಜನ್ಮಕ್ಕೂ ಮರೆಯೋದಿಲ್ಲ. ನಾನು ನಿಮ್ಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ. ಅಲ್ಲ ಶಾಸ್ತ್ರಿಗಳೇ, ನಿಮ್ಮ ಹತ್ರ ಇಂಥ ಒಂದು ಬ್ರಹ್ಮಾಸ್ತ್ರ ಇಟ್ಕೊಂಡು ಇಷ್ಟೊತ್ತು ಪ್ರಯೋಗ ಮಾಡಿದ್ರೆ ಯಾಕೆ ಸುಮ್ಮಿದ್ರಿ? ಭೈರವ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ, ಸಂದರ್ಭ, ಮುಹೂರ್ತ ಅನ್ನೋದು ಕೂಡಿ ಬರಬೇಕು. ನಾವು ಅಂದ್ಕೊಂಡು ಕೂಡಲೇ ಎಲ್ಲವೂ ಘಟಿಸೋದಿಲ್ಲ. ಒಂದು ಮಗು ತನ್ನ ತಾಯಿ ಗರ್ಭದಿಂದ ಈ ಪ್ರಪಂಚಕ್ಕೆ ಬರಬೇಕು ಅಂತಾದ್ರೆ ಅದಕ್ಕೆ ಅದರದ್ದೇ ಆದ ಸಮಯ ಬರಬೇಕು. ಹಾಗೇ ಎಲ್ಲೂ ನೋಡಿ, ನಿಮ್ಮ ತತ್ವಜ್ಞಾನದ ಮಾತುಗಳು ನಮ್ಗೆ ಅರ್ಥ ಆಗಲ್ಲ. ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ. ಮೊದಲು ಇಲ್ಲಿಂದ ಹೊರಡೋಣ, ಆಮೇಲೆ ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ನಡಿ. ಅರ್ಜುನ್ ಅವರೇ, ನಾನಿನ್ನ ಒಂದು ಮಾತು ಕೇಳಲ್ಲ. ನೋಡಿ, ನೀವು ಏನೇ ಉಪಾಯ ಮಾಡಿದ್ರು ಸಹ ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಲ್ಲ. ಸರಿ, ಹಾಗಾದ್ರೆ ಕೇಳಿ. ನಾನು ನಾಗಿಣಿಯಲ್ಲ ಅಮೃತ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು?
ನೋಡಿ ನಾಗಿಣಿ ಹೇಗೆ ಚಡಪಡಿಸ್ತಾ ಇದ್ದಾಳೆ ಅಂತ. ಪ್ರತಿರೂಪಗಳು ಇಲ್ಲೇನ್ ಮಾಡ್ತಿವೆ? ಇವು ಇಲ್ಲಿ ಬಂದಿರೋದನ್ನ ನೋಡ್ತಾ ಇದ್ರೆ ಏನೋ ಆಗ್ಬಾರ್ದಾಗಿದೆ. ಏನಾಗಿರ್ಬೋದು? ಅಮೃತ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾಗಿಣಿನ ನೋಡಿದ್ನಲ್ಲ, ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಿಡಿ. ಅರ್ಜುನ್ ಅವರೇ, ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ತಾ ಇರಿ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ಇದೇನಿದು? ನನ್ನ ಪ್ರತಿರೂಪಗಳು ಯಾಕೆ ಪ್ರತ್ಯಕ್ಷ ಆಗ್ತಿಲ್ಲ? ಇದನ್ನ ನೋಡ್ತಾ ಇದ್ರೆ ಏನೋ ಆಗ್ಬಾರ್ದಾಗಿರೋದೆಂದು ಸತ್ಯ. ಇಷ್ಟೆಲ್ಲ ಆಗಿದೆ, ಆದ್ರೆ ಆ ಶಂಕದಿಂದ ಹೊರಗಡೆ ಬಂದ ತರಂಗಗಳು ನನ್ನ ಕಿವಿಗೆ ಯಾಕೆ ಬೀಳಲಿಲ್ಲ? ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ. ಯಾಕೆ ಯಾಕೆ ನನ್ನ ಪ್ರತಿರೂಪಗಳು ಸೃಷ್ಟಿ ಆಗ್ತಿಲ್ಲ? ಓ, ಒಂದು ಪ್ರತಿರೂಪ ಕರಗದ ಮೇಲೆ ಮತ್ತೊಂದು ಪ್ರತಿರೂಪ ಸೃಷ್ಟಿ ಆಗೋದಿಲ್ಲ. ಮತ್ತೊಂದು ಪ್ರತಿರೂಪ ಸೃಷ್ಟಿ ಆಗ್ಬೇಕು ಅಂದ್ರೆ ಒಂದು ಮಂಡಲ ಕಾಲ ಬೇಕು. ಅದಕ್ಕಿಂತ ಮುಂಚೆ ಪ್ರತಿರೂಪಗಳು ಸೃಷ್ಟಿ ಆಗೋದಿಲ್ಲ. ಪರಮೇಶ್ವರ, ಹೀಗೆ ಆದ್ರೆ ನಾವ್ ಈ ವಿಷ್ಣುಪುರದಿಂದ ಹೇಗೆ ಹೊರಗಡೆ ಹೋಗೋದು? ಹೇಗೆ ಶತ್ರುಗಳನ್ನು ಸಂಹಾರ ಮಾಡೋದು? ವಿಷ್ಣುಪುರಕ್ಕೆ ಹೋಗೋದು ಬೇಡ ಅಂತ ನಾನು ಅರ್ಜುನ್ಗೆ ಎಷ್ಟು ಸಲ ಹೇಳ್ದೆ, ಆದ್ರೆ ಅವನು ನನ್ನ ಮಾತೇ ಕೇಳಲಿಲ್ಲ. ರುದ್ರ ನೋಡಿದ್ರೆ ಈ ಪರಿಸ್ಥಿತಿಲಿ ಇದ್ದಾನೆ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಶಾಸ್ತ್ರಿಗಳು ನೋಡಿದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಏನಾಯ್ತೋ ಏನೋ. ರಣರಂಗಕ್ಕೂ ಜೀವನಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಎರಡು ಕಡೆನೂ ಹೋರಾಟ ಮಾಡ್ತಾನೆ ಇರಬೇಕು. ಶಕ್ತಿ ಒಟ್ಟಿಗೆ ಯುಕ್ತಿ ಇದ್ರೆ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ. ಅಲ್ಲ, ಅದು ನೀವೇನೇ ಕಾರಣ ಕೊಟ್ಟರು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ನೀವು ಮಾಡಿದ್ದು ಘನಘೋರ ತಪ್ಪು, ಘನಘೋರ ತಪ್ಪು. ತಪ್ಪ? ಏನ್ ತಪ್ಪಾಯ್ತು? ಶಾಸ್ತ್ರಿಗಳೇ, ನಮ್ಮ ರುದ್ರ ಎಲ್ಲಿದ್ದಾನೆ? ಹೇಗಿದ್ದಾನೆ? ಏನಾದ್ರೂ ಗೊತ್ತಾಯ್ತಾ? ಇಲ್ಲ ತಾಯಿ,
ಗೊತ್ತಾಗಿಲ್ಲ. ಇದೇನ್ ಶಾಸ್ತ್ರಿಗಳೇ ಇಷ್ಟೊಂದು ನಿರ್ಭಾವಕರಾಗಿ ಮಾತಾಡ್ತಿದ್ದೀರಾ? ತಾಯಿ, ನಿಮ್ಮ ಮಾತಿಂದ ನಿಮ್ಮ ಮನಸ್ಸಲ್ಲಿ ಎಷ್ಟು ಆತಂಕ ಇದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಂದು ಮಾತು ತಿಳ್ಕೊಳ್ಳಿ, ನಿಮ್ಮ ಮಗನ ಉಳಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಅದು ನನ್ನಿಂದನೋ ಆ ಸರ್ವಶಕ್ತನಿಂದನೋ ಖಂಡಿತ ನೆರವೇರುತ್ತೆ. ನೀವು ನೆಮ್ಮದಿಯಾಗಿರಿ. ಶಾಸ್ತ್ರಿಗಳೇ, ಈ ನಿಮ್ಮ ಧೈರ್ಯ ತುಂಬ ಮಾತುಗಳಿಂದಾನೆ ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ. ಆದ್ರೆ ನೀವು ರುದ್ರನ್ನ ಕರ್ಕೊಂಡು ಬರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅರ್ಜುನ್ ಬಗ್ಗೆ ನೀವೇನು ಮಾತಾಡ್ತಿಲ್ವಲ್ಲ, ಯಾಕೆ? ಅವನಿಗೆ ಏನು ತೊಂದರೆ ಆಗೋದಿಲ್ಲ. ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಆಗ್ಲೇ. ಅಲ್ಲ ಶಾಸ್ತ್ರಿಗಳೇ, ರುದ್ರ ಈಗ ನಾಗಿನಿ ವರ್ಷದಲ್ಲಿದ್ದಾನೆ. ಅವನು ಎಲ್ಲಿದ್ದಾನೆ ಅನ್ನೋದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹೀಗಿರುವಾಗ ಅವನನ್ನ ಕಾಪಾಡ್ತೀನಿ ಅಂತ ಇಷ್ಟೊಂದು ನಿಖರವಾಗಿ ಹೇಗೆ ಹೇಳ್ತೀರಿ? ನನ್ನ ಶಕ್ತಿಯ ಮೇಲಿರುವ ನಂಬಿಕೆಯಿಂದ ದ್ವಾಪರ ಯುಗದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಶತ್ರುಗಳ ಸಂಹಾರಕ್ಕೋಸ್ಕರ ಪಾಂಚಜನ್ಯವನ್ನು ಓದಿದ. ಈಗ ಆ ನಾಗಿಣಿಯ ಸಂಹಾರಕ್ಕೋಸ್ಕರ ಪಾಂಚಜನ್ಯದಷ್ಟೇ ಶಕ್ತಿಯುತವಾದ ಈ ಶಂಖವನ್ನು ನಾನು ಓದ್ತೇನೆ.